ಮೊದಲಿಗೆ ಪತ್ರಿ ಸರ್ಗೆ ನಮ್ಮೆಲ್ಲರ ಹೃದಯಪೂರ್ವಕವಾಗಿ ನಮನಗಳನ್ನು ತಿಳಿಸೋಣ. ಪತ್ರಿ ಮೇಡಮ್ ಅವರಿಗೆ ನಮನಗಳನ್ನ ತಿಳಿಸ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿರುವಂತ ಎಲ್ಲ ಮಾಸ್ಟರ್ಸ್ಗೆ, ಸೀನಿಯರ್ ಮಾಸ್ಟರ್ಸ್ಗೆ, ಅಂದ್ರೆ ಆಸ್ಟ್ರಲ್ ಮಾಸ್ಟರ್ಸ್ಗೆ, ನೀವುಗಳು ಎಲ್ಲ ಆತ್ಮ ಬಂಧುಗಳಿಗೂ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ, ಇಂದು ಮನೆ ಧ್ಯಾನದ 11ನೇ ತಿಂಗಳ ಮನೆ ಧ್ಯಾನ ನಡೀತಾ ಇದೆ. ಇಲ್ಲಿ ಇವಾಗ ನಾವು ಆಲ್ಮೋಸ್ಟ್ 1:45 ಗಂಟೆ ಧ್ಯಾನ ಮಾಡಿದ್ದೀವಿ. ಸೊ ಧ್ಯಾನ ಮಾಡಿರೋದ್ರಿಂದ ಯಾರಾದ್ರೂ ಇವತ್ತಿನ ಧ್ಯಾನದ ಅನುಭವವನ್ನ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ? ಓಕೆ, ನಿಮ್ಮ ಅನುಭವಗಳನ್ನ ಹೇಳ್ತೀರಾ ನಮ್ಮೆಲ್ಲರಿಗೂ? ನನ್ಗೆ ಇವತ್ತೇ ಫಸ್ಟ್ ಟೈಮು ಮೀನವ್ರ ಮೂಲಕ, ಚಂದ್ರಿಕಾ ಅವ್ರ ಮೂಲಕ ಇವತ್ತು ಧ್ಯಾನ ಕ್ಲಾಸ್ ಇದೆ ಅಂತ ಹೇಳಿದ್ರು. ಅದಕ್ಕೆ ನೋಡೋಣ ಎಕ್ಸ್ಪೀರಿಯನ್ಸ್ ಇದ್ರೆ ನಾನು ಹೀಗೆ ಮುಂದುವರ್ಸೋಣ ಅಂತ ಬಂದೆ. ಇವತ್ತು ನಾನು ಧ್ಯಾನ ಕುತ್ಕೊಂಡಾಗ ಫಸ್ಟ್ ಕಣ್ಣು ಮುಚ್ಕೊಂಡೆ. ಅವಾಗ ಏನು ನಮ್ಗೆ ಅನಿಸ್ತಿಲ್ಲ. ಮಾಡ್ತಾ ನನ್ನ ತಲೆ ಒಳಗಡೆ ಒಂಥರ ಆರೆಂಜ್ ಕಲರ್ ಅಗ್ನಿ ತರ ಬೆಳಕು ಪ್ರಚೋದನೆ ಆಗ್ತದೆ. ಅದ್ರ ಜೊತೆ ಪಿಂಕ್ ಕಲರ್ ಕೂಡ ಕಾಣಿಸಕ್ಕೆ ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ಕಾಣಿಸ್ತಾ ಶಿವ ಒಂದು ಬಿಳಿ ವೈಟ್, ಇವಾಗ ಹಿಮಾಲಯದಲ್ಲಿ ಒಂಥರ ನೃತ್ಯ ಮಾಡ್ತಾ ಇದ್ದಾನೆ ತ್ರಿಶೂಲದಲ್ಲಿ ಅನ್ನೋ ಒಂದು ಇದು ತಲೆಯಲ್ಲಿ ಉದ್ಭವ ಆಯ್ತು. ಅದು ನನಗೆ ತುಂಬಾ ಕಾಣಿಸ್ತಾ ಬಂತು. ಲಾಸ್ಟ್ ಅಲ್ಲಿ ನನಗೆ ಒಂದು ಬ್ಲೂ ಡಾರ್ಕ್ ಪರ್ಪಲ್ ಕಲರ್ ಬೆಳಕಿಂದ ನನ್ನ ತಲೆ ಫುಲ್ ಆವರಿಸ್ಕೊಂಡಂಗಾಗಿತ್ತು. ಮತ್ತೆ ನನಗೆ ಮೈಗ್ರೇನ್ ತಲೆನೋವು ರಾತ್ರಿಯಿಂದನೂ ಇತ್ತು. ಇವಾಗ ಧ್ಯಾನ ಮಾಡ್ತಾ ನನ್ಗೆ ಇಲ್ಲಿಂದ ಪಾಸ್ ಆಗಿ ಇಲ್ಲಿ ನಿಂತ್ಕೊಳ್ಳೋಕೆ ನೋವು ಸ್ಟಾರ್ಟ್ ಆಯ್ತು. ಆಮೇಲೆ ಅಲ್ಲಿಂದ ಬರ್ತಾ ಮೂಗಿನ ತುದಿಗೆ ಬಂದು ನನಗೆ ಕಡಿಮೆ ಆಯ್ತು ಅಂತ ಅನುಭವ ಆಯ್ತು ನನಗೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಾಣಿ ಅಂತ. ನನ್ನ ಸ್ನೇಹಿತರು ಪ್ರೇಮ ಅಂತ ಅವ್ರ ಸಹಾಯದಿಂದ ನಾನು ಈಗ ಫಸ್ಟ್ ಟೈಮ್ ಬಂದೆ. ಸೊ ಧ್ಯಾನ ತುಂಬಾ ಚೆನ್ನಾಗಿತ್ತು, ತುಂಬಾ ಇಷ್ಟ ಆಯ್ತು, ತುಂಬಾ ಖುಷಿ ಆಯ್ತು. ಧ್ಯಾನ ಸ್ಟಾರ್ಟ್ ಆದ ತಕ್ಷಣ ಫುಲ್ ಬ್ಲೂ ಕಲರ್ ಕಾಣಿಸ್ತಾ ಇತ್ತು. ತುಂಬಾ ಡಾರ್ಕ್ ಆಗಿತ್ತು ಬ್ಲೂ ಕಲರ್ಸು, ತುಂಬಾ ಚೆನ್ನಾಗಿತ್ತು. ಪ್ಲೇನ್ ಆಗಿ ಬ್ಲೂ ಕಲರ್ ಕಾಣಿಸ್ತಾ ಇತ್ತು. ಅದ್ರ ಕೆಳಗಡೆ ಫುಲ್ ಗ್ರೀನ್ ಕಲರ್ ಕಾಣಿಸ್ತಾ ಇತ್ತು. ಅದನ್ನು ಡಾರ್ಕ್ ಆಗಿ ಗ್ರೀನ್ ಆಗಿತ್ತು. ಅದು ಕಾಣಿಸ್ತಾ ಇದ್ದಂತೆ ದೇವಸ್ಥಾನದ ಬಾಗಿಲೆಲ್ಲ ಓಪನ್ ಆಯ್ತು. ಅದ್ರಲ್ಲಿ ಕೃಷ್ಣ ಪರಮಾತ್ಮ ಮತ್ತು ಅರ್ಜುನ ಇದ್ರು, ತುಂಬಾ ಚೆನ್ನಾಗಿ ಕಾಣಿಸಿದ್ರು. ಅದಾಗ್ತಿದ್ದಂಗೆ ರಾಮಾಯಣದ ಟೀಮ್ ಮತ್ತೆ ಆಂಜನೇಯ ಸ್ವಾಮಿ ಅವ್ರು ಸದಾ ಕಾಣಿಸ್ತಾ ಇದ್ರು ನನ್ನ ಜೊತೆ ಧ್ಯಾನ ಮುಗಿಯೋ ತನಕನೂ ಅವ್ರಿದ್ರು. ಅವ್ರ ನಾಮಸ್ಮರಣೆನಲ್ಲೇ ನಾನು ಕಳೆದೆ ಅಷ್ಟು ಸಮಯನ. ಆಮೇಲೆ ಬ್ಲ್ಯಾಕ್ ಕಲರ್ ಮೋಡಗಳು ಕಾಣಿಸ್ತಾ ಇತ್ತು ಅಷ್ಟೇ. ಅದಷ್ಟು ಸಮಯನೂ ತುಂಬಾ ಚೆನ್ನಾಗಿತ್ತು. ಕೃಷ್ಣ ಪರಮಾತ್ಮ ತುಂಬಾ ಸ್ವಚ್ಛಂದವಾಗಿ ಕಾಣಿಸಿದ್ರು. ಮತ್ತೆ ಅರ್ಜುನ ಮತ್ತೆ ರಾಮಾಯಣ ಟೀಮ್ ಅಷ್ಟು ತುಂಬಾ ಸುಂದರವಾಗಿ ಸ್ಪಷ್ಟವಾಗಿ ಚಿತ್ರ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ತುಂಬಾ ಖುಷಿ ಆಯ್ತು, ತುಂಬಾ ಸಂತೋಷ ಆಯ್ತು. ಸೊ ಪ್ರೇಮ ಮೇಡಮ್ಗೆ ಥ್ಯಾಂಕ್ ಯು, ಮತ್ತೆ ಎಲ್ರಿಗೂ ಥ್ಯಾಂಕ್ ಯು.
ಪತ್ರಿಜಿ ಸರ್ರು, ಪದ್ಮಮಾಲಾ ಮುಸ್ರಿ ಮೇಡಮ್, ಇಲ್ಲಿನ ಬಂದಿರ ಎಲ್ಲ ಮಾಸ್ಟರ್ರು ನನ್ನ ಒಂದು ಹೃದಯದ ನಮಸ್ಕಾರ. ಇವತ್ತು ನನ್ನ ಅನುಭವ ಫಸ್ಟು ಒಂದು ಯೆಲ್ಲೋ ಕಲರ್ ಎನರ್ಜಿ ಬಂತು. ತುಂಬ ಅಂದರೆ ತುಂಬ ಹೈ ಲೆವೆಲ್ ಎನರ್ಜಿ ಇತ್ತು. ಇವತ್ತು ನಾನು ಬೆಳಗ್ಗೆ ಧ್ಯಾನ ಕೂತ್ಕೊಂಡಾಗಲೂ ನನಗೆ ಅದೇ ಎನರ್ಜಿ, 3:30 ಧ್ಯಾನ ಕೂತಿದ್ದೆ, ಆವಾಗಲೂ ಅದೇ ಎನರ್ಜಿ ಬಂದಿತ್ತು. ನಾನು ಆಲ್ರೆಡಿ 48 ಡೇಸ್ ಆಯಿತು ಬಾಬಾಜಿ ಜೊತೆ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದೀನಿ. ಇವತ್ತಿಗೆ 48 ಡೇಸ್ ಆಯಿತು. ಅದೇ ಇವತ್ತು ಗುರುಗಳ ಜೊತೆ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದಾಗ ಒಂದು ಪಾತಾಳ ಥರ ಇತ್ತು. ಆ ಪಾತಾಳ ಒಳಗೋಗಿ ಎಷ್ಟೋ ಜನ ಮಾಸ್ಟರ್ಸ್ ಜೊತೆ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದೀನಿ. ಆವಾಗ ಅವರು ತುಂಬ ಅಂದರೆ ತುಂಬ ಎನರ್ಜಿನ ಈ ಭೂಮಿ ತಾಯಿಗೆ ಕಲಿಸ್ತಾ ಇದ್ದಾರೆ. ಇವತ್ತು ನನ್ನ ಅನುಭವ ಇದೆ. ಇಂತಹ ಮನೆ ಮನೆ ಧ್ಯಾನ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಾಗಬೇಕು ಅಂಥೇಳಿ ಆಶಯ. ಆದರೆ ಇಂಥ ಒಂದು ಸಂಘಟನೆ ನಡೀತು ಅಂತಂದರೆ ಅವ್ರಿಗೆ ಇದು ಏನೋ ಸ್ವಲ್ಪ ಪ್ರಭಾವ ಇದೆ, ನಾವೂ ಸೇರೋಣ ಎಂಬೋ ಒಂದು ಅವಕಾಶ ಅವರಿಗೆ ಸಿಗುತ್ತೆ ಮತ್ತು ಅವರಿಗೆ ಬುದ್ಧಿ ಕೂಡ ಓಡುತ್ತೆ. ನಾವು ಶರೀರ ಬಿಟ್ಟಿದ ಮೇಲೆ ಇಲ್ಲಿ ಎಷ್ಟೊಂದು ಕಾರ್ಯಕ್ರಮ ಮಾಡ್ತಾರೆ. ಈ ಶರೀರಕ್ಕೆ ಒಂದೊಂದು ರಿಲಿಜನ್ ಒಂದೊಂದು ಥರ ಮಾಡ್ತಾರೆ. ಅವತ್ತು ಆ ಒಂದು ಶರೀರ ಒಳಗೆ, ನಮ್ಮ ಶರೀರ ಒಳಗೆ ಇವಾಗ ಎಷ್ಟೋ ಜ್ಞಾನ ನಾವು ಪಡಿತಾ ಇದ್ದೀವಿ, ಎನರ್ಜಿ ಪಡಿತಾ ಇದ್ದೀವಿ. ಇಲ್ಲಿ ಬಂದಿರೋ ಒಬ್ಬೊಬ್ಬರಿಗೂ ಮಾಸ್ಟರ್ಸ್ಗಳಿಗೂ ನನ್ನ ಆತ್ಮ ಪ್ರಣಾಮಗಳು. ನನ್ನ ಹೆಸರು ಪದ್ಮಾವತಿ ಅಂತ. ಸುಮಾರು ಜನಕ್ಕೂ ಗೊತ್ತಿಲ್ಲದಿರೋರಿಗೆ ಹೇಳ್ತಾ ಇದ್ದೀನಿ. JP ನಗರ 7th ಫೇಸಲ್ಲಿ ಪದ್ಮಾವತಿ ಧ್ಯಾನ ಮಂದಿರ ಅಂತ 119ನೇ ವಾರ ಕಂಪ್ಲೀಟ್ ಆಯಿತು. ಧ್ಯಾನ ಸ್ಟಾರ್ಟ್ ಮಾಡಿ ನಾನು 119 ವಾರ ಕಂಪ್ಲೀಟ್ ಆಯಿತು ಲಾಸ್ಟ್ ಗುರುವಾರಕ್ಕೆ. ನಮ್ಮ ಸೆಂಟ್ರಲ್ಲಿ ನಮ್ಮ ಲಾವಣ್ಯ ಮೇಡಮ್ ಒಂದಿನ ಕ್ಲಾಸ್ ತಗೊಳ್ಳೋಕ್ಕೆ ಅಂತ ಬಂದರು, ಫಿಕ್ಸ್ ಆದರು. ಇವರು ಕೂಡ ಅಲ್ಲೊಂದು ಪಿಲ್ಲರ್ ಆಗಿದ್ದಾರೆ. ಈಗ ಮಗಳ ಮದುವೆ ಅಂತ ಬ್ಯುಸಿ ಇದ್ದಾರೆ ಅಂತ ಸುಮ್ಮನೆ ಬಿಟ್ಟಿದ್ದೀನಿ, ಡಿಸ್ಟರ್ಬ್ ಮಾಡ್ತಾ ಇಲ್ಲ ಅವ್ರನ್ನ. ನನಗಿಲ್ಲಿ ಜಾಗ ಇರಲಿಲ್ಲ, ಹಿಂದ್ಗಡೆ ಕೂತಿದ್ದೆ. ನನಗೆ ಪ್ರಕೃತಿ ಅಂದರೆ ತುಂಬ ಇಷ್ಟ. ಸ್ಟ್ರಾಂಗಾಗಿ ತಡ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ, ಅಷ್ಟು ಸ್ಟ್ರಾಂಗಾಗಿ ಸ್ಯಾಂಡಲ್ದು ಗಂಧದ್ದು ಸ್ಮೆಲ್ ಬರ್ತಾ ಇತ್ತು. ನನಗೆ ಹೊರಗೆ ಬರೋಕ್ಕೆ ಆಗಲಿಲ್ಲ. ಬಲವಂತವಾಗಿ ಹೊರಗಡೆ ಬಂದು ಗಾಡಿಗಳೇನು ಓಡಾಡ್ತಾ ಇದೆ, ಏನು ನಡೀತಾ ಇದೆ ನನಗೇನೂ ಕೇಳಿಸ್ತಾ ಇರಲಿಲ್ಲ. ಇಲ್ಲಿ ಸುತ್ತಮುತ್ತ ಏನೇನೋ ನಡೀತಾ ಇದೆ. ತುಂಬ ಪರಿಮಳ ಅಂದರೆ ಸ್ಟ್ರಾಂಗ್ ಪರಿಮಳ ಸ್ಮೆಲ್ ಬರ್ತಾ ಇತ್ತು ಗಂಧದ್ದು. ಆ ಥರ ಒಂದು ಅನುಭವ ಆಯಿತು ನನಗಿವತ್ತು. ಜವಾಬ್ದಾರಿ ಇದು. ಸೊ ಆ ಕೆಲಸಕ್ಕೆ ಎಲ್ಲರೂ ನಮ್ಮ ಕೈಲಾದಷ್ಟು ನಾವು ಸಾಥ್ ಕೊಡೋಣ. ಯಾವಾಗ ಮೀನಾ ಮೇಡಮ್ಮು ನನಗೆ ಡೇಟ್ಸನ್ನು ಫೈನಲ್ ಮಾಡಿದ್ರು, ಆವತ್ತಿಂದ ನನಗೆ ತುಂಬಾ ಹುಷಾರಿಲ್ಲ ಅಂದರೆ ಹೇಗೆ ಮಾಡ್ತೀನಿ, ಇದು ನನಗೆ ನಡೆಯೋಕ್ಕೆ ಕೂಡ ಆಗ್ತಾಯಿಲ್ಲ. ಮತ್ತು ಇಲ್ಲಿ ನನಗೆ ಬಂದಿರುವಂಥ ಒಂದು ಥಾಟು ಅಂದರೆ ಮಾಸ್ಟರ್ಸ್ ನನ್ನ ಮುಖಾಂತರ ಮಾಡಿಸ್ತಾ ಇದ್ದಾರೆ. ನಾನು ಇಲ್ಲಿ ಒಂದು ಮೀಡಿಯಮು. ಈಗ ಲಾವಣ್ಯ ಮೇಡಮ್ ಹೇಳಿದ್ರು ಅದೇ ಧ್ಯಾನ, ಒಂದು ಮನೆ ಧ್ಯಾನಕ್ಕೆ ಇವರು ಲಾವಣ್ಯ ಮೇಡಮ್ಮು ಅವರ ಮನೆಯಲ್ಲಿ ಆಗೋದಕ್ಕೆ ಅವರ ಒಂದು ಅಡೆತಡೆಗಳನ್ನು ಇಲ್ಲಿ ಎಲ್ಲರ ಹತ್ರ ಹಂಚ್ಕೊಂಡ್ರು. ನಾನು ಪ್ರತಿ ಮನೆ ಧ್ಯಾನ ಮಾಡಬೇಕು ಅಂದರೆ ಏನೋ ಒಂದು ಇಶ್ಯೂಸ್, 4-5 ದಿನದ ಮುಂಚೆ ಇಶ್ಯೂಸು, ಮನೆ ಧ್ಯಾನ ಮಾಡೋ ಹಿಂದಿನ ದಿನ ನಾರ್ಮಲ್. ಸೊ ಇದು ನನ್ನ ಒಂದು ಸ್ಥಿತಿಯಾಗಿದೆ.
PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.